ರಾತ್ರಿ 11:45. ಬೆಂಗಳೂರಿನ ರಸ್ತೆಗಳು ನೀರಿನಲ್ಲಿ ಮುಳುಗಿವೆ. ಮಂಜ 30 ವರ್ಷದ ಒಬ್ಬ ಸ್ವಿಗ್ಗಿ ಜೊಮ್ಯಾಟೊ ಡೆಲಿವರಿ ಬಾಯ್. ಮೈಮೇಲೆ ರೈನ್ ಕೋಟ್ ಹಾಕಿದರೂ ಚಳಿ ಎಲುಬಿಗೆ ಇಳಿಯುತ್ತಿದೆ. ಅವನ ಫೋನ್ನಲ್ಲಿ ಬ್ಯಾಟರಿ 10% ಇದೆ. ಅವನಿಗೆ ಮನೆಗೆ ಹೋಗೋಕೆ ಆಸೆ. ಯಾಕೆಂದ್ರೆ ನಾಳೆ ಅವನ ಮಗಳ ಹುಟ್ಟುಹಬ್ಬ. ಅವಳಿಗೆ ಒಂದು ಬಾರ್ಬಿ ಡಾಲ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಆ ಬೊಂಬೆ ಬೆಲೆ 500 ರೂಪಾಯಿ. ಇವತ್ತಿನ ದುಡಿಮೆಯಲ್ಲಿ ಇನ್ನೂ 100 ರೂಪಾಯಿ ಕಮ್ಮಿ ಇದೆ. ಅವನು ದೇವರೇ ಲಾಸ್ಟ್ ಒಂದು ಆರ್ಡರ್ ಕೊಡು, ದುಡ್ಡು ಅಡ್ಜಸ್ಟ್ ಆಗಲಿ ಅಂತ ಬೇಡ್ಕೊಳ್ತಾನೆ. ಸಡನ್ ಆಗಿ ಫೋನ್ ವೈಬ್ರೇಟ್ ಆಗುತ್ತೆ. ಟಿಂಗ್ ಟಿಂಗ್. ನ್ಯೂ ಆರ್ಡರ್, ಬಿರಿಯಾನಿ ಕಾಂಬೋ, ಅರ್ನಿಂಗ್ 120, ಡಿಸ್ಟೆನ್ಸ್ 8 ಕಿಲೋಮೀಟರ್ ಅಂತ. ಆರ್ಡರ್ ಬಂದಿರೋದು ಊರಿನ ಹೊರವಲಯದ ನಿರ್ಜನ ಪ್ರದೇಶದಿಂದ. ಮಂಜನಿಗೆ ಭಯ ಆಗುತ್ತೆ. ಆದರೂ ಮಗಳ ಮುಖ ನೆನಪಾಗಿ ಓಕೆ ಅಂತ ಆರ್ಡರ್ನ ಒಪ್ಕೋತಾನೆ. ಮಂಜ ಹೋಟೆಲಿಂದ ಬಿಸಿ ಬಿಸಿ ಬಿರಿಯಾನಿಯನ್ನ ಪ್ಯಾಕ್ ಮಾಡಿಕೊಂಡು ಬೈಕ್ ಹತ್ತುತ್ತಾನೆ. ಮಳೆ ಜೋರಾಗುತ್ತೆ. ರಸ್ತೆ ಕಾಣ್ತಿಲ್ಲ. ಅವನ ಬೈಕ್ ಹೆಡ್ಲೈಟ್ ಕೂಡ ಡಿಮ್ ಆಗಿದೆ. ಮಂಜನ ಮನಸ್ಸಲ್ಲಿ ಒಂದೇ ಆಲೋಚನೆ, ಬೇಗ ಹೋಗಿ ಆರ್ಡರ್ ಕೊಟ್ಟು ದುಡ್ಡು ತಗೊಂಡು ಗೊಂಬೆ ತಗೊಂಡು ಮನೆಗೆ ಹೋಗ್ಬೇಕು ಅಂತ. ಒಂದು ಕತ್ತಲೆಯಾದ ತಿರುವು ಬರ್ತದೆ. ಅದೇ ಸಮಯಕ್ಕೆ ಎದುರುಗಡೆಯಿಂದ ಒಂದು ಲಾರಿ ರಾಂಗ್ ಸೈಡ್ನಲ್ಲಿ ಐ ಬೀಮ್ ಲೈಟ್ ಹಾಕಿಕೊಂಡು ಯಮದೂತನ ತರಹ ಬರುತ್ತೆ. ಮಂಜ ಕಣ್ಣು ಕುಕ್ಕಂತೆ ಬ್ರೇಕ್ ಒತ್ತುತ್ತಾನೆ. ಟೈರ್ ಜಾರುತ್ತೆ. ಬೈಕ್ ಲಾರಿಯ ಚಕ್ರದ ಕೆಳಗೆ ಹೋಗುತ್ತದೆ. ಒಂದು ಕ್ಷಣ ಎಲ್ಲವೂ ಕತ್ತಲೆ. ಮಳೆ ಶಬ್ದ ಕೂಡ ನಿಂತು ಹೋಗುತ್ತದೆ. ಮಂಜ ಕಣ್ಣು ಬಿಡ್ತಾನೆ. ಅವನಿಗೆ ಆಶ್ಚರ್ಯವಾಗುತ್ತದೆ. ಮೈ ಮೇಲೆ ಒಂದೇ ಒಂದು ಗಾಯ ಆಗಿಲ್ಲ, ನೋವಿಲ್ಲ. ಅವನ ಬೈಕ್ ರಸ್ತೆಯ ಪಕ್ಕದಲ್ಲಿ ಬಿದ್ದಿದೆ. ಫುಡ್ ಬಾಕ್ಸ್ ಕೂಡ ಸೇಫ್ ಆಗಿದೆ. ಅಪ್ಪ, ಎಂತ ಆಕ್ಸಿಡೆಂಟ್ ಗುರು, ಜಸ್ಟ್ ಮಿಕ್ಸ್, ದೇವರೇ ಕಾಪಾಡ್ದ ಅನ್ಕೊಳ್ತಾನೆ. ಬೈಕ್ ಎತ್ತುತ್ತಾನೆ. ಒಂದೇ ಕಿಕ್ಗೆ ಬೈಕು ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ವಿಚಿತ್ರ ಅಂದ್ರೆ, ಇಷ್ಟು ಜೋರು ಮಳೆ ಬರ್ತಿದ್ರು ಮಂಜನಿಗೆ ಚಳಿ ಆಗ್ತಿಲ್ಲ. ಮಳೆಯ ಹನಿ ಬಡಿದ್ರೂ ಸ್ಪರ್ಶ ಗೊತ್ತಾಗ್ತಿಲ್ಲ. ಬಿದ್ದ ರಭಸಕ್ಕೆ ಮೈಯೆಲ್ಲ ಮರಗಟ್ಟಿರಬೇಕು ಅಂದ್ಕೊಂಡು ಬೈಕ್ ಓಡಿಸ್ತಾನೆ. ನಂತರ ಮಂಜ ಲೊಕೇಶನ್ಗೆ ತಲುಪ್ತಾನೆ. ಅದೊಂದು ಹಳೆಯ ಪಾಳು ಬಿದ್ದ ಬಂಗಲೆಯ ತರ ಇದೆ. ಸುತ್ತಮುತ್ತ ಯಾವ ಮನೆನೂ ಇಲ್ಲ. ಗೇಟು ತುಕ್ಕು ಹಿಡಿದಿದೆ. ಕರೆಂಟ್ ಇಲ್ಲ. ಮಂಜ ಗೇಟ್ ಹತ್ರ ಹೋಗಿ ಬೈಕ್ ಆರನ್ ಮಾಡ್ತಾನೆ. ಆದ್ರೆ ಅವನ ಬೈಕ್ ಸೌಂಡ್ಗೆ ಹೊರಗಿಂದ ಯಾರೂ ಬರಲ್ಲ. ಅವನು ಗೇಟ್ ತಳ್ಳಿ ಒಳಗೆ ಹೋಗಿ ಬಾಗಿಲು ಬಡಿತಾನೆ. ಬಾಗಿಲು ತೆರೆಯುತ್ತೆ. ಒಳಗಿಂದ ಒಂದು ಸಣ್ಣ ಹುಡುಗಿ, ಸುಮಾರು 6 ವರ್ಷ ಇರಬಹುದು, ಕೈಯಲ್ಲಿ ಒಂದು ಮೇಣದ ಬತ್ತಿ ಹಿಡ್ಕೊಂಡು ಬರ್ತಾಳೆ. ಅವಳ ಕಣ್ಣಲ್ಲಿ ನೀರಿದೆ. ಸುಸ್ತಾಗಿದ್ದಾಳೆ. ಮಂಜ ಹೇಳ್ತಾನೆ, ಪಾಪ ಪುಟ್ಟ, ಇಷ್ಟು ಲೇಟಾಗಿ ಊಟ ಮಾಡ್ತಿದ್ಯಾ? ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ಹುಡುಗಿ ಅದಕ್ಕೆ, ಅಮ್ಮನಿಗೆ ಹುಷಾರಿಲ್ಲ ಅಂಕಲ್, ಮನೆಗಿದ್ದಾರೆ, ನನಗೆ ಹಸಿವಾಗ್ತಿದೆ ಅಂತ ಹೇಳ್ತಾಳೆ. ಮಂಜನ ಮನಸ್ಸು ಕರಗುತ್ತದೆ. ತನ್ನ ಮಗಳೇ ಎದುರಿಗೆ ನಿಂತ ಹಾಗಿದೆ. ಅವನು ಬ್ಯಾಗ್ನಿಂದ ಬಿಸಿ ಬಿಸಿ ಬಿರಿಯಾನಿನ ತಗೊಂಡು ಕೊಡ್ತಾನೆ. ತಗೋ ಪುಟ, ಚೆನ್ನಾಗಿ ಊಟ ಮಾಡು ಅಂತ. ಆ ಹುಡುಗಿ ಊಟದ ಪ್ಯಾಕೆಟ್ ಇಸ್ಕೊಳ್ಳುವಾಗ ಅವಳ ಬೆಳ್ಳುಗಳು ಮಂಜನ ಕೈಗೆ ತಾಕುತ್ತೆ. ಹುಡುಗಿ ಬೆಚ್ಚಿ ಬೀಳ್ತಾಳೆ. ಹುಡುಗಿ ಹೇಳ್ತಾಳೆ, ಅಮ್ಮ, ಅಂಕಲ್, ನಿಮ್ ಕೈಯಕ್ಕೆ ಇಷ್ಟು ತಣ್ಣಗಿದೆ, ಪಿಡ್ನಲ್ಲಿ ಇಟ್ಟಾಗಿದೆ ಅಂತ ಹೇಳ್ತಾಳೆ. ಮಂಜ ನಗುತ್ತಾ, ಹೊರಗೆ ಮಳೆ ಅಲ್ವಾ ಪುಟ, ಅದಕ್ಕೆ ಅಂತ ಹೇಳ್ತಾನೆ. ಹುಡುಗಿ ಒಳಗೆ ಹೋಗಿ ಚಿಲ್ಲರೆ ದುಡ್ಡು ತಂದು ಕೊಡ್ತಾಳೆ. ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ತಾಳೆ. ಮಂಜ ಆ ದುಡ್ಡು ತಗೊಂಡು ವೆಲ್ಕಮ್ ಪುಟ ಅಂತ ಹೇಳಿ ಬರ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಅವನ ಕೈಯಿಂದ ಹನಿ ಹನಿ ರಕ್ತ ಸುರಿದು ಆ ಮನೆಯ ಮೆಟ್ಟಿಲ ಮೇಲೆ ಬಿದ್ದಿದೆ ಅಂತ. ಮಂಜ ವಾಪಸ್ ಬರುವಾಗ ತುಂಬಾ ಖುಷಿಯಾಗಿರ್ತಾನೆ. ಸಾಕು, ಇವತ್ತಿದೆ ದುಡಿಮೆ, ಈಗ ಮಗಳಿಗೆ ಗೊಂಬೆ ತಗೊಂಡು ಹೋಗ್ತೀನಿ ಅಂತ. ಅವನು ದುಡ್ಡನ್ನ ಜೇಬಿಗೆ ಇಡ್ತಾನೆ. ಆಗಲೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ಈಗ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದೆ. ಪೊಲೀಸ್ ಜೀಪ್ ಸೈರನ್ ಶಬ್ದ ಕೇಳಿಸ್ತಿದೆ. ಮಂಜ ಅನ್ಕೋತಾನೆ, ಓ, ಲಾರಿಯವನು ಬೇರೆ ಯಾರಿಗೋ ಗುದ್ದಿರ್ಬೇಕು ಪಾಪ ಅಂತ ಅನ್ಕೋತಾನೆ. ಅವನು ಕುತೂಹಲ ತಡೆಯೋಕೆ ಆಗದೆ ಬೈಕ್ ಸೈಡ್ಗೆ ಹಾಕಿ ಗುಂಪಿನ ಒಳಗೆ ಹೋಗ್ತಾನೆ. ಸರ್, ಸ್ವಲ್ಪ ಸೈಡ್ ಬಿಡಿ, ಏನಾಯ್ತು ಅಂತ ಕೇಳ್ತಾನೆ. ಆದರೆ ಯಾರು ಅವನ ಕಡೆ ತಿರುಗಿಯೂ ನೋಡಲ್ಲ. ಅವನು ಒಬ್ಬ ವ್ಯಕ್ತಿಯ ಭುಜ ಮುಟ್ಟುತ್ತಾನೆ. ಆ ವ್ಯಕ್ತಿಗೆ ಸ್ಪರ್ಶ ಆಗಲ್ಲ. ಮಂಜನಿಗೆ ಭಯ ಶುರುವಾಗುತ್ತದೆ. ಎದೆ ಬಡಿತ ಜಾಸ್ತಿ ಆಗುತ್ತದೆ. ಆದರೆ ಹೃದಯ ಬಡಿದುಕೊಳ್ತಿರಲಿಲ್ಲ. ಅವನು ಬಲವಂತವಾಗಿ ಮುಂದೆ ನುಗ್ಗಿ ನೋಡ್ತಾನೆ. ರಸ್ತೆಯ ಮಧ್ಯದಲ್ಲಿ ಛಿದ್ರವಾಗಿ ಬಿದ್ದಿರೋ ಒಂದು ಬೈಕು.
ಅದರ ಪಕ್ಕದಲ್ಲಿ ಛಿದ್ರವಾಗಿ ಒಂದು ಹೆಲ್ಮೆಟ್ ಮತ್ತು ರಕ್ತದ ಮಡುವಿನಲ್ಲಿ ಬಿದ್ದಿರೋ ಒಂದು ಶವ. ಆ ಶವದ ಕೈಯಲ್ಲಿ ಒಂದು ಡೆಲಿವರಿ ಬ್ಯಾಗ್ನ ಹ್ಯಾಂಡಲ್ ಹಾಗೇ ಇದೆ. ಮಂಜನಿಗೆ ಪ್ರಪಂಚವೇ ನಿಂತು ಹೋಗುತ್ತದೆ. ಅದು ಬೇರೆ ಯಾರದೂ ಅಲ್ಲ, ಅದು ಅವನದೇ ಶವ. ಅವನ ಮುಖ ಜಜ್ಜಿ ಹೋಗಿದೆ, ಕಣ್ಣುಗಳು ತೆರೆದುಕೊಂಡೇ ಪ್ರಾಣ ಹೋಗಿದೆ. ಪೊಲೀಸ್ ಪೇದೆ ಒಬ್ಬರಿಗೆ ಹೇಳ್ತಾನೆ, ಸ್ಪಾಟ್ ಡೆತ್ ಕಣ್ರಿ, ಪಾಪ ತಲೆಗೆ ಏಟು ಬಿದ್ದ ತಕ್ಷಣ ಪ್ರಾಣ ಹೋಗಿದೆ, ಇವನ್ ಸತ್ತು ಕನಿಷ್ಠ 45 ನಿಮಿಷ ಆಗುತ್ತೆ ಅನ್ಸುತ್ತೆ ಅಂತ. ಮಂಜ ಕಿರುಚುತ್ತಾನೆ, ಇಲ್ಲ ಸುಳ್ಳು ಹೇಳ್ಬೇಡಿ, ನಾನು ಬದುಕಿದ್ದೀನಿ, ಈಗ ತಾನೇ ಊಟ ಕೊಟ್ಟು ಬಂದೆ, ನನ್ನ ಮಗಳು ಕಾಯ್ತಿದ್ದಾಳೆ, ಅಯ್ಯೋ ದೇವ್ರೇ ಅಂತ ಕಿರ್ತಾನೆ. ಅವನು ತನ್ನ ಶವವನ್ನ ಮುಟ್ಟೋಕೆ ಹೋಗ್ತಾನೆ, ಆದರೆ ಅವನ ಕೈ ಗಾಳಿಯಲ್ಲಿ ತೂರಿ ಹೋಗುತ್ತದೆ. ಅವನು ಕೇವಲ ಒಂದು ಆತ್ಮ. ಆಗ ಮಂಜನಿಗೆ ನೆನಪಾಗುತ್ತದೆ, ಅವನು ಬಚಾವಾಗಿರಲಿಲ್ಲ. ಆ ತಿರುವಿನಲ್ಲಿ ಅವನ ಕತೆ ಮುಗಿದಿತ್ತು. ಆದರೆ ಅವನ ಕರ್ತವ್ಯ ಪ್ರಜ್ಞೆ ಮತ್ತು ಮಗಳ ಮೇಲಿನ ಪ್ರೀತಿ ಅವನ ಆತ್ಮಕ್ಕೆ ಶಾಂತಿ ಸಿಗದಂತೆ ತಡೆದಿತ್ತು. ಆ ಮಗುವಿಗೆ ಊಟ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವನ ಆತ್ಮ ಆ ದೇಹ ಬಿಟ್ಟು ಎದ್ದು ಹೋಗಿತ್ತು. ಸಡನ್ ಆಗಿ ಪಕ್ಕದಲ್ಲಿ ಬಿದ್ದಿದ್ದ ಅವನ ಕೊಡಿದ ಫೋನ್ ಡಿಸ್ಪ್ಲೇ ಆನ್ ಆಗುತ್ತದೆ. ಒಂದು ಮೆಸೇಜ್ ಬರುತ್ತದೆ, ಆರ್ಡರ್ ಕಂಪ್ಲೀಟೆಡ್, ರೇಟಿಂಗ್ 5 ಸ್ಟಾರ್ ಅಂತ. ಆ ಮನೆಯಿಂದ ಫೀಡ್ಬ್ಯಾಕ್ ಬಂದಿರುತ್ತೆ, ಮಳೆಯಲ್ಲಿ ಬಂದು ಊಟ ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಅಪ್ಪ, ನೀವು ದೇವರು ಅಂತ. ಮಂಜ ಅಳ್ತಾ ಆಕಾಶದ ಕಡೆ ನೋಡ್ತಾನೆ. ಅವನ ಜೇಬಲಿದ್ದ ಆ ಹುಡುಗಿ ಕೊಟ್ಟ ನೋಟುಗಳು ಈಗ ಗಾಳಿಯಲ್ಲಿ ಒಣಗಿದ ಎಲೆಗಳಾಗಿ ಹಾರಿ ಹೋಗುತ್ತವೆ. ಅವನ ಆತ್ಮಕ್ಕೆ ಈಗ ಸಮಾಧಾನ ಸಿಕ್ಕಿದೆ, ತನ್ನ ಕೊನೆಯ ಕರ್ತವ್ಯ ಮುಗಿಸಿದ ತೃಪ್ತಿ. ನಿಧಾನವಾಗಿ ಮಂಜನ ಆತ್ಮ ಮಳೆಯ ಜೊತೆಗೆ ಕರಗಿ ಹೋಗುತ್ತೆ. ರಸ್ತೆಯಲ್ಲಿ ಬಿದ್ದಿರೋ ಅವನ ಶವದ ಮುಖದಲ್ಲಿ ಈಗ ಒಂದು ಸಣ್ಣ ನಗು ಕಾಣುತ್ತಿದೆ. ಗೆಳೆಯರೇ, ದೇಹ ಸಾಯಬಹುದು, ಆದರೆ ಪ್ರೀತಿ ಮತ್ತು ಜವಾಬ್ದಾರಿ ಸಾಯಲ್ಲ ಅಂತಾರೆ. ಇವತ್ತು ರಾತ್ರಿ ನಿಮಗೆ ಯಾರಾದರೂ ಡೆಲಿವರಿ ಬಾಯ್ ಲೇಟಾಗಿ ಊಟ ತಂದರೆ ಅವರ ಮೇಲೆ ರೇಗಬೇಡಿ. ಒಂದು ಸ್ಮೈಲ್ ಕೊಟ್ಟು ಥ್ಯಾಂಕ್ಸ್ ಹೇಳಿ. ಯಾಕೆಂದರೆ ಅವರು ತಮ್ಮ ಮನೆಯ ಕಷ್ಟವನ್ನು ಮರೆತು ಮಳೆ ಗಾಳಿ ಲೆಕ್ಕಿಸದೆ ನಿಮಗಾಗಿ ಬಂದಿರ್ತಾರೆ. ಕೆಲವೊಮ್ಮೆ ಸಾವನ್ನು ಗೆದ್ದು ಕೂಡ ಬಂದಿರ್ತಾರೆ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಹುಷಾರಾಗಿರಿ.